ನಾಳೆ RCB ಮತ್ತು ಏನು SRH ನಡುವೆ ಬೆಂಗಳೂರಿನಲ್ಲಿ ಪಂದ್ಯ ನಡೆಯಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದ್ದು ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತದೆ. ಈ ಮ್ಯಾಚ್ನಲ್ಲಿ ಯಾವುದೇ ಒಂದು ಘಟನೆಯನ್ನ ನಡೆದಾಗ ಆ ಘಟನೆಯನ್ನ ಹೇಗೆ ಪತ್ತೆ ಮಾಡಬೇಕು ಅನ್ನೋ ವಿಚಾರವಾಗಿ ಕ್ಯಾಮ್ರಾಗಳನ್ನ ಏನು ಅಳವಡಿಸಲಾಗಿದೆ. ಸದ್ಯ ನಾನು ಚಿನ್ನಸ್ವಾಮಿ ಸ್ಟೇಡಿಯಂನ ಆವರಣದಲ್ಲಿದ್ದೇನೆ. ಇಲ್ಲಿ ಒಂದು ರೂಮ್ನಲ್ಲಿ ಒಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುವ ಫುಟೇಜ್ ಅನ್ನ ಒಂದು ರೆಕಾರ್ಡ್ ಮಾಡುವ ಒಂದು ತಂತ್ರಜ್ಞಾನ ಒಂದು ಸೆಟಪ್ ಅನ್ನ ಇಲ್ಲಿ ಅಳವಡಿಸಿದ್ದಾರೆ. ಈ ಕಂಪ್ಯೂಟರ್ ಸಿಸ್ಟಮ್ನಲ್ಲಿ 500ಕ್ಕೂ ಹೆಚ್ಚು ಏನು ಕ್ಯಾಮ್ರಾಗಳನ್ನ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಳವಡಿಸಿರುವ 500ಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನ ವಿಜುವಲ್ಸ್ ಇಲ್ಲಿ ಈ ಕಂಪ್ಯೂಟರ್ನಲ್ಲಿ ಬರುತ್ತೆ. ಯಾವಾಗ ಒಂದು ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆ ಆದರೂ ಕೂಡ ಈ ಕ್ಯಾಮ್ರಾದಲ್ಲಿ ಸರಿಯಾಗುತ್ತೆ. ಜೊತೆಗೆ ಇದರ ವಿಶೇಷತೆ ಏನು, ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಮಾತನಾಡೋದಕ್ಕೆ ಇಲ್ಲಿ ಅವರ ಸಿಬ್ಬಂದಿ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಎಷ್ಟು ಕ್ಯಾಮ್ರಾಗಳನ್ನ ರೆಕಾರ್ಡ್ ವಿಜುವಲ್ಸ್ ಬರುತ್ತೆ ಮತ್ತೆ ಇದರ ವಿಶೇಷತೆ ಏನು ಸರ್? ಸರ್, ಈಗ ನಾವು ಜಾರ್ವಿಸ್ ಅಂತ AI ಸಿಸ್ಟಮ್ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸೊ ಜಾರ್ವಿಸ್ ಅಂತ ನಮ್ಮ ಕಂಪನಿ ಸ್ಟ್ಯಾಕ್ ಇಂದ ನಮ್ದು AI ಸಿಸ್ಟಮು. ಸೊ ಈಗ ಟೋಟಲ್ ಆಗಿ ನಾವು 500 ಕ್ಯಾಮ್ರಾಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. 340 ನಾವು ಹೊಸತ್ತು ಹಾಕಿದ್ದೀವಿ, 160 ಎಕ್ಸಿಸ್ಟಿಂಗ್ ಇತ್ತು. ಸೊ ಟೋಟಲ್ 500+ ಆಗಿ ಕ್ಯಾಮರಾಸ್ ಇದೆ. ಇಲ್ಲಿ 3 ವಿಡಿಯೋ ವಾಲ್ ಮಾಡ್ತೀವಿ. ಇದು ಪೊಲೀಸ್ ಔಟ್ ಪೋಸ್ಟ್ ಚಿನ್ನಸ್ವಾಮಿಯಲ್ಲಿ. ಸೊ ಇಲ್ಲಿ ಪೊಲೀಸ್ ಕೂತ್ಕೊಂಡು ಅವರಿಗೆ ಯಾವಾಗ ನಾವೀಗ ಅನಲಿಟಿಕ್ಸ್ ರನ್ ಮಾಡ್ತೀವಿ ಇದರಲ್ಲಿ. ಸೊ ಕ್ರೌಡ್ ಡೆನ್ಸಿಟಿ ಅನಲಿಟಿಕ್ಸ್ ಮಾಡ್ತೀವಿ, ಕ್ಯೂ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಮತ್ತೆ ಈಗ ಅದರ ವೈಲೆನ್ಸ್ ಡಿಟೆಕ್ಷನ್ ಮಾಡ್ತೀವಿ, ಫೇಶಿಯಲ್ ರೆಕಗ್ನಿಷನ್ ಮಾಡ್ತೀವಿ. ಸೊ ಈಗ ಏನಾದರೆ ನೋಡಿ, ಇಲ್ಲಿ ಇವತ್ತು 825ಗೆ ಹೈ ಕ್ರೌಡ್ ಡೆನ್ಸಿಟಿ ಅಂತ ಬಂದಿದೆ. ಸೊ ನಿಮಗೆ ಹಾಗೆ ಅಲರ್ಟ್ ಬರ್ತಾ ಇದೆ. ಅದು ಕ್ಲಿಕ್ ಮಾಡಿದ್ರೆ ಕೂಡ ನಿಮಗೆ ಒಂದು ಕ್ಲಿಪ್ ಬರ್ತದೆ. ಸೊ ಇಲ್ಲಿ ಕೂತ್ಕೊಂಡು ಎಲ್ಲಿ ಜನರು ಒಂದು ಜಮಾಯಿಸ್ತಾರೆ, ಒಂದು ಗ್ಯಾಂಗ್ ಕಟ್ಕೋತಾರೆ ಅಂತ ಸಂದರ್ಭದಲ್ಲಿ ನಿಮಗೆ ಒಂದು ಅಲರ್ಟ್ ಬರುತ್ತೆ. ಮತ್ತೆ ಎಲ್ಲಿ ಕ್ಯೂ ಜಾಸ್ತಿ ನಿಂದಿರ್ತಾರೆ ಅಂದ್ರೆ ಎಲ್ಲಿ ಯಾವುದೇ ಒಂದು ಘಟನೆ ನಡೆಯುವುದಕ್ಕೆ ಅವಕಾಶವನ್ನು ಕೊಡದೆ ನಿಮ್ಮ ಕ್ಯಾಮ್ರಾನ ವರ್ಕ್ ಮಾಡುತ್ತೆ ಸರಿಯಾಗಿ. ಎಸ್. ಸೊ ಮತ್ತೆ ಈಗ ನೀವು ತಿಳ್ಕೊಳ್ಳಿ, ಇಲ್ಲಿ E10 ಹತ್ರ ಒಬ್ರು ಕುತ್ಕೊಂಡಿದ್ದಾರಲ್ಲ, ಕ್ಯೂ ಮಾಡಿದ್ದಾರೆ. ಸೊ ಕ್ಯೂ ಮೂವ್ ಆಗ್ತಾ ಇಲ್ಲ, ಅದು ಸಹ ನಾವು ಇದು ಕೊಡ್ತೀವಿ, ಅಲರ್ಟ್ ಕೊಡ್ತೀವಿ. ಸೊ ಕ್ಯೂ ಮೂವ್ ಮಾಡ್ಬೇಕಂತ. ಸೊ ಇಲ್ಲಿ ಪೊಲೀಸ್ ಕೂತ್ಕೊಂಡು ಇಲ್ಲಿ ನೋಡಿ ಕ್ಯೂ ಇದು ಅಲರ್ಟ್ ಬಂದಿದೆ. ಸೊ ಇಲ್ಲಿ ಒಂದು ಕ್ಯೂ ಮಾಡಿದ್ದಾರೆ. ಸೊ ಈಗ ಇದು ಕ್ಯೂ ಮೂವ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಒಂದು ನಿಮಗೆ ಅಲರ್ಟ್ ಬಂದಿದೆ ಇಲ್ಲಿ ಮೂವ್ ಮಾಡ್ಬೇಕಂತ. ಸೊ ಇಲ್ಲಿ ಕುತ್ಕೊಂಡವ್ರು ಪೊಲೀಸ್ ಏನ್ ಮಾಡ್ಬೋದು ಅಂದ್ರೆ, ಅಲ್ಲಿ ಯಾರು ಪೋಸ್ಟಿಂಗ್ ಇದ್ದಾರೆ ಅವ್ರಿಗೆ ಕಾಲ್ ಮಾಡಿ ಹೇಳ್ಬೋದು, ಇಲ್ಲಿ ಬೇಕಾದ್ರೆ ಎಕ್ಸ್ಟ್ರಾ ಕ್ಯೂ ಹಾಕ್ಬೋದು, ಇಲ್ಲಾಂದ್ರೆ ಅಲ್ಲಿ ಡೈವರ್ಟ್ ಮಾಡಿ ಅಂತ. ಸರ್, ನಿಮ್ಮ ಟೀಮ್ ಅಲ್ಲಿ ಎಷ್ಟು ಒಂದು ಸಿಬ್ಬಂದಿಯವರು ಒಂದು ಸಿಬ್ಬಂದಿಯ ಹೆಲ್ಪ್ ತಗೊಂಡು ಈ ಟೀಮ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಸರ್? ಸರ್, ಟೋಟಲ್ ಆಗಿ ನಮ್ಮ CEO ಇದ್ದಾರೆ, ನಾನು ಇದೀನಿ, VP ಇದ್ದಾರೆ, ಮತ್ತೆ ಫುಲ್ ನಮ್ದು ಒಂದು 10 ಜನರು ಇಲ್ಲಿ ಕುತ್ಕೊಂಡಿರ್ತೀವಿ. 5 ಜನರು ಇಲ್ಲಿ ಕುತ್ಕೊಳ್ತಾರೆ. 5 ಜನರಲ್ಲಿ VOC ಅಂತ ಅಲ್ಲಿ ಸಹ ಒಂದು ಸೆಟಪ್ ಮಾಡ್ತಾ ಇದ್ದೀವಿ, 10 TV ಇದು. ಸೊ ಅದು ನಿಮ್ದು ಸ್ಟೇಡಿಯಂ ಒಳಗಡೆ ಮೇನ್ ಕಂಟ್ರೋಲ್ ರೂಮ್ ಇರುತ್ತೆ ಪೊಲೀಸಿಗೆ. ಮತ್ತೆ ಸೊ ಟೋಟಲ್ 5 ಮತ್ತೆ ನಮ್ದು 5 ಟೆಕ್ನಿಷಿಯನ್ ಇದ್ದಾರೆ. ಸೊ 15 ಜನರು ಆನ್ ಫೀಲ್ಡ್ ಮ್ಯಾಚ್ ದಿನ ಇರ್ತಾರೆ. ಬಟ್ ಇಲ್ಲಾದ್ರೆ ನಾರ್ಮಲ್ ಡೇಸ್ ನಮ್ಮ 50 ಜನರು ಇದ್ದಾರೆ ಇಲ್ಲಿ. ಇಲ್ಲಿನ ಸಿಬ್ಬಂದಿಯವರು ಹೇಳ್ತಿರೋ ಒಂದು ಮಾತು ಏನು, ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆ ಅಂದರೆ ಕ್ಯೂ ನಿಲ್ಲೋದಾಗಿರಲಿ, ಗ್ಯಾಂಗ್ ಕಟ್ಕೊಂಡು ನಿಂದಿರೋದಾಗಿರಲಿ, ಒಂದು ಸಣ್ಣ ಗಲಾಟೆ ಆದರೂ ಕೂಡ ನಮಗೆ ಅಲರ್ಟ್ ಬರುತ್ತೆ. ಆದ್ದರಿಂದ ನಾವು ಪೊಲೀಸರಿಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಅವರು ಆ ಘಟನೆ ಏನಿರುತ್ತೆ ಅದನ್ನು ಸರಿಪಡಿಸುವ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈ AI ಆಧಾರಿತ ಕ್ಯಾಮ್ರಾಗಳೇನಿವೆ, ಈ ಕ್ಯಾಮ್ರಾಗಳನ್ನು ಒಂದು ಸಿಬ್ಬಂದಿ ಈ ಟೀಮ್ ಏನಿದೆ, ಈ ಟೀಮ್ನಲ್ಲಿ 15ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರಿಂದ 500ಕ್ಕೂ ಹೆಚ್ಚು ಕ್ಯಾಮ್ರಾಗಳಿವೆ. ಇದರಿಂದ ಪೊಲೀಸ್ ಇಲಾಖೆಗೆ ಇನ್ಫಾರ್ಮೇಶನ್ ಹೋಗುತ್ತೆ, ಅವರು ಆ ಘಟನೆಯನ್ನು ತಡೆಯುವುದಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.